ಸೇತುವೆಗೆ ತಡೆಗೋಡೆ ಇಲ್ಲದೆ ಇರೋ ಕಾರಣದಿಂದಾಗಿ ಒಂದು ಕಾರು ನದಿಗೆ ಬಿದ್ದಿರುವಂತಹ ಒಂದು ಅವಘಡ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಬಂಡೆ ಅಡ್ಡ ಸಿಕ್ಕಿದ್ರಿಂದ ದಂಪತಿ ಪವಾಡ ಸದೃಶವಾಗಿ ಪಾರಾಗಿದ್ದಾರೆ. ಇಲ್ಲಾಂದ್ರೆ ಕಾರಿನ ಸಮೇತ ಅವರು ಕೂಡ ಕೊಚ್ಕೊಂಡು ಹೋಗ್ತಾ ಇದ್ದಾರೆ. ಇದು ಕಳಸಾ ತಾಲೂಕಿನ ಗಣಪತಿ ಕಟ್ಟೆ ಬಳಿ ಆಗಿರುವಂತಹ ಆತಂಕಕಾರಿಯಾದಂತಹ ಒಂದು ಅವಘಡ ಇದೆ. ರಭಸವಾಗಿ ಹರಿತಾ ಇದ್ದಂತಹ ಸೋಮಾವತಿ ನದಿಗೆ ಕಾರು ಬಿದ್ದಿದೆ. ನದಿ ಮಧ್ಯೆ ಸಿಲುಕಿತ್ತು ಕಾರು. ಕೂದಲ ಅಂತರದಲ್ಲಿ ಒಳಗಿದ್ದಂಥವರು ಬಚಾವಾಗಿದ್ದಾರೆ. ಬಂಡೆ ಏನಾದರೂ ಸಿಗದೆ ಇದ್ದಿದ್ರೆ ಅವರ ಪ್ರಾಣ ಪಕ್ಷಿ ಹಾರಿತಿತ್ತು. ಅವರು ಕೂಡ ಕೊಚ್ಕೊಂಡು ಹೋಗಿರೋರು. ನೋಡಿ, ಕಾರು ನದಿಗೆ ಬೀಳ್ತಾ ಇದ್ದಂತೆ ಅಲ್ಲಿ ಹೇಗೋ ಜನರಿಗೂ ಕೂಡ ತಕ್ಷಣಕ್ಕೆ ವಿಚಾರ ಗೊತ್ತಾಗಿದೆ. ಅಲ್ಲೊಂದು ಬಂಡೆ ಸಿಕ್ಕಿದೆ. ಆ ಬಂಡೆಗೆ ಕಾರು ಡಿಕ್ಕಿ ಹೊಡೆದು ಅಲ್ಲೇ ನಿಂತಿದೆ. ಯಾಕಂದರೆ ರಭಸವಾಗಿ ಹರಿತಾ ಇರುವಂತಹ ಸೋಮಾವತಿ ನದಿ. ತಕ್ಷಣಕ್ಕೆ ಅಲ್ಲಿದ್ದಂತಹ ಜನ ಎಲ್ಲರೂ ಓಡ್ ಬಂದರು. ಹಗ್ಗ ಕಟ್ಟಿ ಹೇಗೋ ಆ ಕಾರನ್ನು ತಡೆದು ನಿಲ್ಲಿಸಿದ್ದಾರೆ. ನಂತರ ಒಳಗಿದ್ದಂಥವ್ರನ್ನೆಲ್ಲರೂ ಕೂಡ ಸುರಕ್ಷಿತವಾಗಿ ಈಗ ದಡ ಸೇರಿಸಿದ್ದಾರೆ. ತಡೆಗೋಡೆ ಇಲ್ಲದೆ ಇರೋದೇ ಈ ಒಂದು ದುರಂತಕ್ಕೆ ಕಾರಣ ಅನ್ನುವಂಥದ್ದನ್ನು ಈಗ ಹೇಳಲಾಗ್ತಾ ಇದೆ. ಪ್ರವಾಸಿಗರ ಜೀವಕ್ಕೆ ಇಲ್ಲಿ ಕುತ್ತು ಬರ್ತಾ ಇದೆ. ನದಿಗೆ ಕಾರ್ ಬಿದ್ದಿರೋದ್ರಿಂದ ಅದೃಷ್ಟ ಕೈ ಹಿಡಿತು. ಪಾಪ ಈ ಜೋಡಿ ಬದುಕುಳಿದಿದೆ. ಸೋಮಾವತಿ ನದಿಯಲ್ಲಿ ಸಾವಿನ ದವಡೆಯಿಂದ ದಂಪತಿ ಪಾರಾಗಿದ್ದಾರೆ. ಇವರಿಬ್ಬರು ಕೂಡ ಬೆಂಗಳೂರಿನವರು ಅನ್ನುವಂಥದ್ದು ಗೊತ್ತಾಗಿದೆ. ಬೆಂಗಳೂರಿನ ನಿವಾಸಿಗಳು ಪ್ರವಾಸಕ್ಕೆ ಅಂತ ಹೇಳಿ ಹೋಗಿದ್ರು. ಬಟ್ ಆಗ ಇಂಥ ಒಂದು ಅವಘಡ ಸಂಭವಿಸಿದೆ. ಇನ್ನೂ ಪ್ರತಿನಿಧಿ ಅಶ್ವಿತ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ಅಶ್ವಿತ್, ಹೇಗಾಗಿದೆ ಒಂದು ದುರಂತ? ಏನಕ್ಕೆ ಅಲ್ಲಿ ಯಾಕೆ ತಡೆಗೋಡೆಯನ್ನ ಹಾಕಿಲ್ಲ? ಏನು ಸಮಸ್ಯೆಗಳೇನಿಲ್ಲಿ? ಖಂಡಿತವಾಗ್ಲೂ ರೆಹಮಾನ್, ಏನು ಬೆಂಗಳೂರಿನಿಂದ ಕಳಸಕ್ಕೆ ಪ್ರವಾಸಕ್ಕೆ ದಂಪತಿಗಳು ಬಂದಿರ್ತಾರೆ. ಅವರು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಸೋಮಾವತಿ ನದಿ ಇದೆ. ಆ ಒಂದು ನದಿಗೆ ಅಡ್ಡಲಾಗಿ ಸೇತುವೆಯನ್ನ ಕಟ್ಟಲಾಗಿರುವಂತದ್ದು. ಪ್ರಮುಖವಾಗಿ ಈ ಒಂದು ಸೇತುವೆಗೆ ತಡೆಗೋಡೆ ಇಲ್ಲ. ಇದರಿಂದಾಗಿ ಕಾರಿನಲ್ಲಿದ್ದಂತಹ ಚಾಲಕನ ಒಂದು ನಿಯಂತ್ರಣ ತಪ್ಪುತ್ತೆ. ಹಾಗಾಗಿ ಸೋಮಾವತಿ ನದಿಗೆ ಕಾರು ಬಿದ್ದಿರುವಂತದ್ದು. ಆ ಒಂದು ನದಿ ಏನಿದೆ, ನದಿ ಮಧ್ಯದ ಬಂಡೆಗೆ ಈ ಒಂದು ಕಾರು ಸಿಲುಕಿದ ಪರಿಣಾಮವಾಗಿ ದಂಪತಿಗಳು ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು. ಜೊತೆಗೆ ಸ್ಥಳೀಯರು ದಂಪತಿಗಳನ್ನ ರಕ್ಷಣೆಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಹಲವಾರು ಬಾರಿ ಈ ಸೋಮಾವತಿ ನದಿ ಏನಿದೆ ಅದಕ್ಕೆ ನಿರ್ಮಾಣವಾಗಿರುವಂತಹ ಸೇತುವೆಗೆ ತಡೆಗೋಡೆ ಕಟ್ಟಬೇಕು ಅಂತೇಳಿ ಸ್ಥಳೀಯರು ಒಂದು ಆಗ್ರಹವನ್ನ ಮಾಡ್ತಾ ಇದ್ರು. ಆದ್ರೆ ಜನಪ್ರತಿನಿಧಿಗಳು ಮತ್ತೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇಂತಹ ಘಟನೆಗಳು ನಡೀತಾ ಇರುವಂತದ್ದು. ರೆಹಮಾನ್, ಪ್ರಮುಖವಾಗಿ ಈ ಒಂದು ಸೇತುವೆ ಏನಿದೆ, ಈ ಒಂದು ಸೇತುವೆ ಮೇಲೆ ದಿನನಿತ್ಯ ನೂರಾರು ಸಂಖ್ಯೆಯಲ್ಲಿ ಪ್ರವಾಸಿಗರ ವಾಹನಗಳು ಓಡಾಡುತ್ತೆ. ಜೊತೆಗೆ ಮಳೆಗಾಲದಲ್ಲಿ ಸೋಮಾವತಿ ನದಿ ಏನಿದೆ ಅದು ತನ್ನ ಅರ್ಭಟ ದಿಂದ ಹರಿಯುತ್ತೆ. ಈ ಒಂದು ಅಪಾಯಕಾರಿ ಸೇತುವೆ ಇದ್ರೂ ಕೂಡ ತಡೆಗೋಡೆ ಕಟ್ಟಲೇ ಇರೋದೇ ಇದಕ್ಕೆ ಪ್ರಮುಖ ಕಾರಣ ಅಂತೇಳಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನದಿ ಮಧ್ಯದಲ್ಲಿ ಸಿಲುಕಿದ್ದಂತಹ ದಂಪತಿ ಏನಿದ್ದಾರೆ ಆ ದಂಪತಿಯನ್ನ ಸ್ಥಳೀಯರು ರಕ್ಷಣೆಯನ್ನ ಮಾಡಿರುವಂತದ್ದು. ರೆಹಮಾನ್, ಓಕೆ, ಥ್ಯಾಂಕ್ ಯು ಅಶ್ವಿತ್.